ನನಗೆ ಡಿವೋರ್ಸ್ ಬೇಕು ಸಂಜೀವ್ ಅವರೇ. ನನ್ನ ಮೊಮ್ಮಗಳು ಇಂಥ ಹುಡುಗನ ಪಡೆಯೋದಕ್ಕೆ ಪುಣ್ಯ ಮಾಡಿದೆ. ಅಷ್ಟು ಒಳ್ಳೆ ಹುಡುಗ. ಎಲ್ಲೋ ಇತ್ತು, ಇಲ್ಲಿ ಇನ್ನೊಂದು ಬ್ಯಾಗ್ ಇಟ್ಟಿದ್ನಲ್ಲ. ಸಂಜೀವ್ ಅವರೇ, ಇಲ್ಲಿ ಇನ್ನೊಂದು ಬ್ಯಾಗ್ ಇಟ್ಟಿದ್ನಲ್ಲ, ನೀವೇನಾದ್ರೂ ನೋಡಿದ್ರಾ? ಅದು ಹೊರಡೋಕೆ ಅಂತ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಲ್ಲ, ಈಗ ಉಳ್ಕೊಳ್ಳೋಕೆ ಮತ್ತೆ ಎಲ್ಲ ತೆಗಿಯೋ ಹಾಗಾಯ್ತು. ಸಂಜೀವ್ ಅವರೇ, ಸಂಜೀವ್ ಅವರೇ, ಸಂಜೀವ್ ಅವರೇ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಏನೋ ಮುಚ್ಚಿಡ್ತಿದ್ದೀರಾ ಅಂತ ಮಾತ್ರ ಅರ್ಥ ಆಗ್ತಾ ಇದೆ. ಹೇಳೋಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಫೈನ್. ಭಯ ಆಗ್ತಿದೆ. ಭಯ ಆಗ್ತಿದ್ಯಾ? ಯಾಕೇನಾಯ್ತು? ತಾತ, ನಿಮ್ಮ ಮನೆಯವರು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಬರೋರ ಹತ್ರ ನನ್ನನ್ನು ಎಷ್ಟು ಪ್ರೀತಿಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಭಯ ಆಗುವಂಥದ್ದು ಏನಿದೆ? ಇವ್ರಿಗೆಲ್ಲ ನಾವು ಬೇರೆ ಆಗ್ತೀವಿ ಅಂತ ಗೊತ್ತಾದರೆ ಹೇಗೆ ತಡ್ಕೊತಾರೆ? ಈ ಪ್ರೀತಿ ಗೌರವಕ್ಕೆಲ್ಲ ವ್ಯಾಲಿಡಿಟಿ ಡೇಟ್ ಇದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ತಾತ ಈಗಿನ್ನೂ ಹಾಸ್ಪಿಟಲಿಂದ ಬಂದಿದ್ದಾರೆ. ಅವ್ರ ಮನಸ್ಸಿಗೆ ನೋವಾಗದಿರೋ ಥರ ಎಲ್ಲರೂ ನಡ್ಕೊತಾ ಇದ್ದಾರೆ. ಅಂಥದ್ರಲ್ಲಿ ಈ ವಿಷಯ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಆಗ್ತಿದೆ. ಸಂಜೀವ್ ಅವರೇ, ನೀವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದೀರಾ. ನೀವು ಆತಂಕ ಪಡೋವಂಥದ್ದು ಏನೂ ಆಗೋದಿಲ್ಲ. ಅಷ್ಟಕ್ಕೂ ನಮ್ಮ ಡಿವೋರ್ಸ್ ವಿಷಯ ಬೇರೆಯವ್ರಿಗೆ ಹೇಗೆ ಗೊತ್ತಾಗತ್ತೆ ಹೇಳಿ? ನಾವು ಮಾತಾಡ್ಕೊಂಡ ಹಾಗೆ ಸಮಯ ನೋಡ್ಕೊಂಡು ಎಲ್ರಿಗೂ ಹೇಳೋಣ. ಸಂಜೀವ್ ಅವರೇ, ನೀವು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ನನ್ನ ಬಗ್ಗೆ ಯಾರೇ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಯು ಡೋಂಟ್ ವರಿ. ಧರ್ಮರಾಜ್ ಅವ್ರ ಮೊಮ್ಮಗಳಿಂದ ತಪ್ಪಾಗಿ ನಾನು ಮಾತು ಬರಬಾರ್ದು. ತಾತನ ಬಗ್ಗೆ ನಿಮ್ಗಿರುವಂಥ ಗೌರವ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡ್ತೀರಾ. ಅಯ್ಯೋ, ಜ್ಯುವೆಲ್ರೀಸ್ ತಗೊಳ್ಳೋದೇ ಮರ್ತೋದೆ. ಈ ಬ್ಯಾಗಲ್ಲಿ ಏನಾದರೂ ಇರ್ಬೋದಾ? ಅವ್ರಿಗೋಸ್ಕರ ಮಾತ್ರ ಅಲ್ಲ, ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ. ಸಂಜೀವ್ ಅವರೇ, ನೀವು ಈ ಎಕ್ಸಾಮ್ ಪೇಪರ್ಸ್ ಕರೆಕ್ಷನ್ಗೆ ಅಂತ ತೊಗೊಂಬಂದಿದ್ರಿ ಅಲ್ವಾ? ಕರೆಕ್ಷನ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ, ಸಾರಿ. ಹಾಗೇನಿಲ್ಲ. ಸಂಜೀವ್ ಅವರೇ, ಈ ಪೇಪರ್ಸ್ನೆಲ್ಲ ನೀವೇ ಜೋಡಿಸ್ಕೊಳ್ತೀರಾ? ನಾನು ಕೆಳಗೆ ಹೋಗಿರ್ತೀನಿ, ಆಮೇಲೆ ಏನಾದರೂ ಮಿಸ್ ಆಗೋದ್ರೆ ಕಷ್ಟ. ಪರವಾಗಿಲ್ಲ, ನಾನು ಜೋಡಿಸ್ಕೊತೀನಿ. ಸರಿ, ಬೇಗ ಬನ್ನಿ ಆಯಿತಾ? ಪೇಪರ್ಸ್ ಇದ್ರ ಜೊತೆಗೆ ಇಟ್ಬಿಟ್ಟಿದ್ದೀನಿ, ಮರ್ತೇ ಹೋದೆ. ನನ್ನ ಜೀವನದಲ್ಲಿ ತುಂಬ ನೋವಿಂದ ತಗೊತಾ ಇರೋ ಡಿಸಿಷನ್ ಅಂತಂದ್ರೆ ಇದೊಂದೇ ಅಮೃತ. ಇದು ನಿಮಗೆ ಕೊಟ್ಟು ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಸಂಜೀವ್ ಅವರೇ, ನಿಮ್ಮನ್ನ ತಾತ ಕರೀತಾ ಇದ್ದಾರೆ. ಹಾ, ಬೇಗ ಬನ್ನಿ ಸಂಜೀವ್ ಅವರೇ. ಬಂದೆ. ಬನ್ನಿ ಬೇಗ. ಹಾ, ಬನ್ನಿ ಬನ್ನಿ.
ತಾತಂಗೆ ಮಾತು ಕೊಟ್ಟಿದ್ವಿ. ಹೌದಾ? ತಾತನ್ಗೆ ಮಾತು ಕೊಟ್ಟಿದ್ದೀವಿ. ಅಮ್ಮ, ಇವರೇನಮ್ಮ ಇಷ್ಟು ದಿನ ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡ್ತಿದ್ರು, ಈಗೇನು ಎಲ್ರ ಮುಂದೆ ರಾಜಾರೋಷವಾಗಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ? ಹ್ಞೂ ಕಣೆ, ನಾನು ಗಮನಿಸ್ತಾನೆ ಇರ್ತೀನಿ. ಇವರಿಬ್ಬರು ವಿಮ್ಲಾ ಇದ್ದಾಗ ಒಂಥರ ನಡ್ಕೊಳ್ತಾರೆ, ವಿಮ್ಲಾ ಇಲ್ದಿರುವಾಗ ಇನ್ನೊಂದು ಥರ ನಡ್ಕೊಳ್ತಾರೆ. ರೀ, ಯಾಕೆ ಹೀಗೆ ಓಡಾಡ್ತೀರಿ ಚಿಕ್ಕ ಮಕ್ಳ ಹಾಗೆ? ಇಷ್ಟು ವರ್ಷ ಆದ್ಮೇಲೆ ನನ್ನ ತಂಗಿ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಸಣ್ಣ ಹುಡುಗನ ಥರ ಆಗ್ಬಿಟ್ಟಿದ್ದೀನಿ ನಾನೀಗ. ನೋಡಿ, ಲಕ್ಷ್ಮಿ, ಬಂದೇ ಬಿಟ್ರು. ಬಾ 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 ಬಾ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಶ್ರೀನಿವಾಸ್, ಬನ್ನಿ ಬನ್ನಿ. ಎಷ್ಟು ವರ್ಷ ಆಗ್ಬಿಟ್ಟಿತ್ತು ನಿಮ್ಮನ್ನೆಲ್ಲ ನೋಡಿ. ಲಕ್ಷ್ಮಿ, ಹೇಗಿದೀಯಮ್ಮ? ಚೆನ್ನಾಗಿದ್ದೀನಿ ಅತ್ತಿಗೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮಣ್ಣ ನೀನು ಬರ್ತೀಯ ಅಂತ ಸುದ್ದಿ ಕೇಳ್ಬಿಟ್ಟು ಕೂತಲ್ಲಿ ಕೂರ್ತಿಲ್ಲ, ನಿಂತಲ್ಲಿ ನಿಲ್ತಿಲ್ಲ ನೋಡು. ಚಿಕ್ಕ ಮಕ್ಕಳ ಹತ್ರ ಇಣಕಿ ನೋಡ್ತಿದ್ದಾರೆ. ನನಗೂ ಅಷ್ಟೇ ಅತ್ತಿಗೆ. ಅಣ್ಣನ ಹತ್ರ ಮಾತಾಡಿದ್ಮೇಲೆ ಇಲ್ಲಿ ಬರೋವರೆಗೂ ನನಗೂ ಸಮಾಧಾನ ಆಗಿರಲಿಲ್ಲ. ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಅಮ್ಮ, ಸಂಜೀವ ಬನ್ನಿ. ಇವಳು ನನ್ನ ಮೊಮ್ಮಗಳು ಅಮೃತ, ಇವನು ಸಂಜೀವ, ಇವಳು ಗಂಡ. ನಮಸ್ತೆ ಸರ್. ನಮಸ್ಕಾರ. ಪರವಾಗಿಲ್ಲಮ್ಮ. ಅಣ್ಣ, ನಿನ್ನ ಕುಟುಂಬನೂ ನಮ್ಮನೆ ಥರನೇ ದೊಡ್ಡ ಕುಟುಂಬ. ನೋಡಿ ತುಂಬ ಸಂತೋಷ ಆಯ್ತು. ಸಂಜೀವ್, ನೀವೇನ್ ಮಾಡ್ಕೊಂಡಿದ್ದೀರಾ? 100 ಮಕ್ಕಳಿಗೆ ಪಾಠ ಹೇಳೋ ಮೇಷ್ಟ್ರು ಕಣಪ್ಪ ಅವನು. ಎಂಥ ಪುಣ್ಯದ ಕೆಲಸ ಅಲ್ವಾ? ಮೇಷ್ಟ್ರ ಕೆಲಸನ ಎಲ್ಲರನ್ನು ತಿದ್ದಿ ತೀಡಿ ಪಾಠ ಹೇಳ್ಕೊಡುವಂಥ ಗುರುಗಳು. ಇಷ್ಟು ವರ್ಷ ಆದರೂ ನಮಗೆ ಪಾಠ ಹೇಳ್ಕೊಟ್ಟ ಮೇಷ್ಟ್ರುಗಳನ್ನ ನಾವು ಇನ್ನೂ ಮರ್ತಿಲ್ಲ. ಅದರಲ್ಲೂ ಸರ್ಕಾರಿ ಶಾಲೆ ಓದಂತ ನಮ್ಮಂಥವ್ರಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ, ಅಲ್ವಾ ಧರ್ಮಣ್ಣ? ಸರಿಯಾಗಿರೋದೆ. ನಿನ್ನ ಮೊಮ್ಮಗಳಿಗೆ ಚಿನ್ನದಂಥ ಹುಡುಗ ಸಿಕ್ಕಿದ್ದಾನೆ. ನಿಜ ಕಣಮ್ಮ, ಒಂದು ಗುರುಗಂಜಿಯಷ್ಟು ದೋಷ ಇಲ್ಲ ಅವನಲ್ಲಿ. ನನ್ನ ಮೊಮ್ಮಗಳು ಇಂಥ ಹುಡುಗನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಾರೆ. ಅಷ್ಟು ಒಳ್ಳೆ ಹುಡುಗ. ತಾತ, ನಂಗೆ ಸ್ವಲ್ಪ ಆ ಕಡೆ ಕೆಲಸ ಇದೆ, ಬರ್ತೀನಿ. ಆಯ್ತು, ಹೋಗಪ್ಪ. ಜಾನು,